ಹಾಯ್ ಕನ್ನಡಿಗರು, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಣ್ರಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಸಹ ಬೆಳೆಸಿ ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ನಿಮಿಷ ಪ್ರಾರಂಭ ಮಾಡ್ತಿದ್ದೀನಿ. ಏನಪ್ಪ ಅಂತಂದರೆ, ಇವತ್ತಿನಿಂದ ಟೂ ವೀಲರ್ ಟ್ಯಾಕ್ಸಿ, ಬೈಕ್ ಟ್ಯಾಕ್ಸಿ ಮತ್ತೆ ಪ್ರಾರಂಭ ಆಗಿದೆ. ರದ್ದಾಗಿದ್ದ ರ್ಯಾಪಿಡೋ ಮತ್ತೆ ಪುನರಾರಂಭಗೊಂಡಿದೆ. ಇಂದಿನಿಂದ ಟೂ ವೀಲರ್ ಟ್ಯಾಕ್ಸಿ ಮತ್ತೆ ಶುರುವಾಗಿದೆ. ನಿನಗೆ ಹೇಗೆ ಗೊತ್ತು ಅಂತ ನೀವು ಕೇಳ್ಬೋದು. ನಾನು ರ್ಯಾಪಿಡೋ ರೈಡರೇ. ಹೇಳ್ತಾರಲ್ವಾ, ಯೂಟ್ಯೂಬರ್ಸ್ಗಳು ಎಲ್ಲೋ ರೂಮಲ್ಲಿ ಕೂತ್ಕೊಂಡು, ಎಲ್ಲೋ ಕೋಣೆಯಲ್ಲಿ ಕೂತ್ಕೊಂಡು, ಯಾವುದೋ ಸೀರಿಯಸ್ ಪಕ್ಕದಲ್ಲಿ ಕೂತ್ಕೊಂಡು ವೀಡಿಯೋಗಳು ಮಾಡ್ತಾರಂತ. ನಮಗೆ ಗೊತ್ತಿದೆ ಯಾವ್ಯಾವ ವಿಷಯಗಳನ್ನ ಯಾವ್ಯಾವ ಥರ ನಾವು ಪ್ರಸ್ತಾಪ ಮಾಡಬೇಕು, ರಾಜ್ಯ ಜನತೆಗೆ ವಿಷಯಗಳನ್ನು ಅತಿ ವೇಗದಲ್ಲಿ ಮುಟ್ಟಿಸ್ಬೇಕು ಅನ್ನೋದು ಯೂಟ್ಯೂಬರ್ಗಳಿಗೆ ಗೊತ್ತಿದೆ. ನಮ್ಮ ಕರ್ನಾಟಕದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳ ಬಗ್ಗೆ ನಾವು ತ್ವರಿತಗತಿಯಲ್ಲಿ ಭಾಳ ವೇಗವಾಗಿ ರಾಜ್ಯ ಜನತೆ ತಿಳಿಸೋಷ್ಟು ಬುದ್ಧಿವಂತಿಕೆ ಯೂಟ್ಯೂಬರ್ಸಲ್ಲಿ ಇದೆ. ಯಾವುದೋ ಒಂದು ಕೋಣೆಯಲ್ಲಿ ಕೂತ್ಕೊಂಡು ಮಾಡ್ತಿದ್ದಾರೆ ಅಂತ ನಮ್ಮ ಮೇಲೆ ಆಪಾದನೆ ಬರ್ತಾಯಿದೆ. ಇರಲಿ, ಯಾರ ಬಗ್ಗೆ ನಾವು ತಲೆ ಕೆಡಿಸ್ಕೊಳೋದಿಲ್ಲ. ಆದರೆ ರದ್ದಾಗಿದ್ದ ಟೂ ವೀಲರ್ ಟ್ಯಾಕ್ಸಿ ಮತ್ತೆ ಪ್ರಾರಂಭವಾಗಿದೆ ಕರ್ನಾಟಕದಲ್ಲಿ. ನಿನಗೆ ಹೇಗೆ ಗೊತ್ತಪ್ಪ ಅಂತಂದರೆ, ನಾನು ರ್ಯಾಪಿಡೋ ರೈಡರೇನೆ. ನಾನು ರ್ಯಾಪಿಡೋ ಆನ್ ಮಾಡಿದಾಗ ಗೊತ್ತಾಯಿತು, ಬುಕ್ ಆಗ್ತಾ ಇದೆ, ಪ್ಯಾಸೆಂಜರ್ ಬುಕ್ ಆಗ್ತಾ ಇದೆ, ಮತ್ತೆ ಆಟೋದವರಿಗೆ ಸಮಸ್ಯೆ ಉಂಟಾಗಿದೆ. ನಾನು ಹೇಳ್ತಾ ಇದ್ದೀನಲ್ಲ, ಆಟೋದವರಿಗೆ ಒಳ್ಳೆಯದಾಗೋದಾಗಿದ್ದರೆ ನಾವು ಟೂ ವೀಲರ್ ಟ್ಯಾಕ್ಸಿನವರು ತ್ಯಾಗ ಮಾಡೋದಕ್ಕೂ ಸಿದ್ಧರಿದ್ದೇವೆ. ನಾವು ಆಲ್ರೆಡಿ ಪ್ಯಾಸೆಂಜರನ್ನು ಮರ್ತುಬಿಟ್ಟಿದ್ದರು ರ್ಯಾಪಿಡೋ ರೈಡರ್ಸು, ಟೂ ವೀಲರ್ ಟ್ಯಾಕ್ಸಿ ರೈಡರ್ಸು ಮರ್ತುಬಿಟ್ಟಿದ್ರು ಆಲ್ರೆಡಿ. ಮತ್ತೆ ಪ್ರಾರಂಭಗೊಂಡಿದೆ. ಇದು ಆಟೋದವರಿಗೆ ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ. ಇದು ಯಾವ ರೀತಿ ಪರಿಣಾಮ ಮತ್ತೆ ಬೀರುತ್ತೆ, ಮತ್ತೆ ಯಾವ ಥರ ಹೋರಾಟಗಳು ನಡೀತದೆ ಗೊತ್ತಿಲ್ಲ. ಈ ನವರಂಗಿ ಆಟಗಳು ಏನೋ ಗೊತ್ತಿಲ್ಲ, ನಿಂತ್ಕೊಂಡು ಹೋಗ್ತಾ ಇಲ್ಲ. ಒಂದು ಡಿಸಿಷನ್, ಒಂದು ನಿರ್ಧಾರ ಯಾವಾಗಲೂ ಬದ್ಧತ್ವ ಕರೆಕ್ಟಾಗಿರಬೇಕು. ಬಂದ್ ಮಾಡಿದ್ರೆ ಬಂದ್ ಮಾಡಿಬಿಡ್ಬೇಕು. ಒಂದು 6 ತಿಂಗಳು ಬಂದ್ ಮಾಡೋದು, ಒಂದು 5 ತಿಂಗಳು ಓಪನ್ ಮಾಡೋದು, ಇದೇನಿದು? ಇದು ಆಟೋದವ್ರಿಗೆ ಮತ್ತೆ ಹೊಡೆತ ಬೀಳುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಕೇಳಿ. ನಾನೊಬ್ಬ ಟೂ ವೀಲರ್ ಟ್ಯಾಕ್ಸಿ ರೈಡರ್ ಆಗಿ ಎಲ್ಲ ಥರದ ಅನುಭವವನ್ನು ಪಡ್ಕೊಂಡಿದ್ದೇನೆ. ಈ ಟೂ ವೀಲರ್ ಟ್ಯಾಕ್ಸಿಯಿಂದ ನಮಗೆ ಜಾಸ್ತಿ ಕೆಲಸ ಸಿಗ್ತಿದೆ ಹೊರತುವಾಗಿ, ಜಾಸ್ತಿ ಹಣ ಸಿಗ್ತಿದ್ದಿಲ್ಲ. ಅದರಿಂದ ಏನು ಬೆನಿಫಿಟ್ಸ್ ಇರಲಿಲ್ಲ. 80 kg 90 kg ಇರೋರನ್ನ 10 ರಿಂದ 15 ಕಿಲೋಮೀಟ್ರು ಗಲ್ಲಿಗಳಲ್ಲಿ, ಟ್ರಾಫಿಕ್ನಲ್ಲಿ, ಸ್ಲಮ್ಗಳಲ್ಲಿ, ಸಿಗ್ನಲ್ಗಳಲ್ಲಿ ಅವ್ರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹಿಡ್ಕೊಂಡು ಹೋಗೋಷ್ಟೊತ್ತಿಗೆ ಬ್ಯಾಕ್ ಪೇನು ಬರ್ತಾಯಿತ್ತು, ಕೆಳಗಡೆ ಸ್ಕಿನ್ ಔಟು ಆಗ್ತಾಯಿತ್ತು. ಈ ಟೂ ವೀಲರ್ ಟ್ಯಾಕ್ಸಿಯಿಂದ ರೈಡರ್ಸ್ಗಳಿಗೆ ಏನೂ ಲಾಭ ಇರಲಿಲ್ಲ. ಬಟ್ ಉದ್ಯೋಗ ಇತ್ತು, ಜಲ್ದಿ ಕೆಲಸ ಸಿಗ್ತಿತ್ತು. ಅದೊಂದೇ ಬೆನಿಫಿಟ್ಸ್ ಅಷ್ಟೇ. ಫಾಸ್ಟಾಗಿ ಕೆಲಸ ಸಿಗ್ತಿತ್ತು, ಬಿಟ್ಟರೆ ಏನೂ ಬೆನಿಫಿಟ್ಸ್ ಇರಲಿಲ್ಲ. ಅದಕ್ಕೆ ನಾ ಬೆಸ್ಟು ಪಾರ್ಸಲೇ ಚೆನ್ನಾಗಿತ್ತು. ಈಗ ಆಲ್ರೆಡಿ ಟೂ ವೀಲರ್ ರೈಡರ್ಸು, ರ್ಯಾಪಿಡೋ ರೈಡರ್ಸು ಮರ್ತ್ಕೊಂಡ್ಬಿಟ್ಟಿದ್ರು. ಆಲ್ರೆಡಿ ಬೇರೆ ಥರ ದುಡಿಮೆಗೆ ಹೊಂದ್ಕೊಂಡ್ಬಿಟ್ಟಿದ್ರು. ಇದು ಆಟೋದವರಿಗೂ ಒಳ್ಳೆಯದಾಗಿತ್ತು. ಆಟೋದವರು ರ್ಯಾಪಿಡೋದಲ್ಲಿ ಫಾಸ್ಟ್ ಆಗ್ತಾಯಿದ್ರು. ರ್ಯಾಪಿಡೋ ಬುಕ್ಕಿಂಗ್ ಜಾಸ್ತಿ ಆಗ್ತಾಯಿತ್ತು. ಈಗ ಮತ್ತೆ ಶುರುವಾಗಿದೆ. ಈಗ ಪಾರ್ಸಲ್ ಆಗಿಬಿಟ್ರೆ ಹುಡುಗರು ಏನು ಮಾಡ್ತಾರಪ್ಪ ಅಂತಂದರೆ, 2 ಆ್ಯಪಲ್ಲಿ ಕೆಲಸ ಮಾಡ್ಬೋದು. ಈ ಪ್ಯಾಸೆಂಜರ್ನ ಹಿಂದೆ ಕುಂದಿಸ್ಕೊಂಡ್ಬಿಟ್ರೆ ಮತ್ತೆ ನಾವು 10-15 ಕಿಲೋಮೀಟ್ರ್ ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಅವರು ಫಸ್ಟ್ ಅವ್ರಿಗೆ ಪಿಕಪ್ ಮಾಡಿದ ಮೇಲೆ ಮತ್ತೊಂದು ಕೆಲಸ ಸ್ಟಾರ್ಟ್ ಮಾಡಬೇಕು. ಬಟ್ ಪಾರ್ಸಲ್ ಆ ಥರ ಆಗಲ್ಲ. 2 ಆ್ಯಪಲ್ಲಿ ಹುಡುಗರು ಕೆಲಸ ಮಾಡ್ಬೋದು, 3 ಆ್ಯಪಲ್ಲೂ ಕೆಲಸ ಮಾಡ್ಬೋದು ಬುದ್ಧಿವಂತಿಕೆ ಇದ್ದರೆ. ನಾವು ಯಾವುದು ಪ್ಯಾಸೆಂಜರ್ ಮಾಡ್ತಾ ಇದ್ದಿಲ್ಲ. ಏನಪ್ಪ ಇವನು ಯೂಟ್ಯೂಬರ್ ಆಗಿದ್ದಾನೆ, ಟೂ ವೀಲರ್ ಟ್ಯಾಕ್ಸಿ ಓಡಿಸ್ತಾನೆ, ಟ್ಯಾಕ್ಸಿ ರೈಡರ್ ಅಂತ ನೀವು ತಿಳ್ಕೊತೀರಾ. ಹೌದು ರೀ, ನಾವು ಮೋಸಕ್ಕೆ ಒಳಗಾದ್ವಿ. ದುಡ್ಡಿನಲ್ಲಿ, ಹಣದಲ್ಲಿ ತೊಂದರೆಗೆ ಈಡಾದ್ವಿ. ಅನಿವಾರ್ಯವಾಗಿ ನಾವು ರ್ಯಾಪಿಡೋ ರೈಡರ್ ಆಗುವ ಪರಿಸ್ಥಿತಿ ಬಂತು. ನಮಗೆ ಗೊತ್ತಿರೋದು ಒಂದೇ, ದುಡ್ಕೊಂಡು ತಿನ್ನೋದು. ಬಸವಣ್ಣವ್ರು ಏನು ಹೇಳ್ಕೊಟ್ಟಿದ್ದಾರೆ, ಕಾಯಕವೇ ಕೈಲಾಸ ಅಂತ ಹೇಳ್ಕೊಟ್ಟಿದ್ದಾರೆ. ನಮ್ಗೆ ಎಷ್ಟು ಜನ ನಾವು ಮೋಸ ಮಾಡಲಿ, ನಾವು ತಲೆನೇ ಕೆಡಿಸ್ಕೊಳೋದಿಲ್ಲ. ಆದರೆ ನಾವು ಬೇರೆಯವರಿಂದ ಇಸ್ಕೊಂಡಿರೋ ದುಡ್ಡಿಗೆ ದುಡ್ಡು ತೀರಿಸ್ಬೇಕು. ಅದಕ್ಕಾಗಿ ನಾನು ಮೋಸ ಮಾಡೋ ಬುದ್ಧಿ, ಆ ಬ್ಲಡ್ ನಮ್ದಲ್ಲ. ಹಾಗಾಗಿ ನಾನು ಟೂ ವೀಲರ್ ಟ್ಯಾಕ್ಸಿ ರೈಡಿಗೆ ಇಳಿದೆ ಅನಿವಾರ್ಯವಾಗಿ. ನಾನು ಮಾಡ್ತಕ್ಕಂಥ ಜಾಬಿಂದ, ಸ್ಯಾಲ್ರಿಯಿಂದ ಏನೂ ಆಗ್ತಿದ್ದಿಲ್ಲ.
ಅಲ್ಲ, ನಾನು ಯೂಟ್ಯೂಬರ್ ಆಗಿ ಯಾಕೆ ಟೂ ವೀಲರ್ ಟ್ಯಾಕ್ಸಿ ಮಾಡ್ತಾ ನಿಮಗೂ ಒಂದು ಮನಸ್ಸಿಗೆ ಬರುತ್ತೆ, ಅದಕ್ಕೆ ಹೇಳಿದ್ದು. ಈ ಒಂದು ಆ್ಯಪ್ಗಳ ಮುಖಾಂತರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1 ವರ್ಷ ಆಗಿಲ್ಲ, 1 ವರ್ಷ ಆಗ್ತಾ ಬಂತು. ಆಲ್ರೆಡಿ ನಂದು ಅರ್ಧ ಸಾಲ ತೀರಿಸ್ಬಿಟ್ಟೆ ನಾನು. ನನ್ನ ಸಾಲ ತೀರ್ಸೋಕ್ಕೋಸ್ಕರ ನಾನು ಫುಡ್ ಡೆಲಿವರಿ ಕೆಲಸ, ರ್ಯಾಪಿಡ್ ರೈಡರ್ ಕೆಲಸ ಮಾಡಬೇಕಾಯಿತು. ಅದು ಮಾಡಿ 1 ವರ್ಷದಲ್ಲಿ ನಾನು 2 ಲಕ್ಷ ರೂಪಾಯಿ ಸಾಲ ತೀರಿಸಿದೆ. ಈಗ ನಂದು ಮುಗೀತು, ಇನ್ನು ಸ್ವಲ್ಪ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ಲೀಗಲ್ ಯೂಟ್ಯೂಬರ್ ಆಗ್ತಾಯಿದ್ದೀನಿ, ಮತ್ತು ಸಾಲನೂ ತೀರಿಸ್ಕೊಂಡೆ. ಆ್ಯಪ್ಗಳಿಂದ ನಮಗೆ ತುಂಬ ಒಳ್ಳೆಯದಾಯಿತು. ಸ್ವಿಗ್ಗಿ, ಜೊಮ್ಯಾಟೊ, ರ್ಯಾಪಿಡೋ, ಪೋರ್ಟರು, ಡೆಂಜೋ ಇವೆಲ್ಲವೂ ಆ್ಯಪ್ಗಳಿಂದ ಹುಡುಗರಿಗೆ ಭಾಳ ಒಳ್ಳೆಯದಾಗ್ತಾಯಿದೆ ಸಾಲ ತೀರಿಸೋದಕ್ಕೆ. ನಾನು ಅದಕ್ಕೋಸ್ಕರ ರ್ಯಾಪಿಡೋ ರೈಡರ್ ಆದೆ, ಸಾಲನ ತೀರಿಸಿದೆ. ಆಟೋದವ್ರಿಗೆ ಇದು ಹೊಡ್ತಾ ಬೀಳುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗಂತೂ ಇವಾಗ ಆಲ್ರೆಡಿ ಹುಡುಗರು ಟೂ ವೀಲರ್ ಟ್ಯಾಕ್ಸಿ ಪ್ಯಾಸೆಂಜರ್ ಮರ್ತ್ಕೊಂಡ್ಬಿಟ್ಟು ಅಲ್ಲೇ ಬೇರೆ ದುಡಿಮೆಗೆ ಇಳಿದಿದ್ರು. ನಾನು ಮಾಡೋದಿಲ್ಲ. ಇತ್ತೀಚೆಗೆ ನಾನು ಟೂ ವೀಲರ್ ಟ್ಯಾಕ್ಸಿಗೂ ನಾವು ಮಾಡ್ತಾ ಇದ್ದಿಲ್ಲ ನಾವು. ಯಾಕಂತಂದ್ರೆ ನಾನು ಹೇಳಿದ್ನಲ್ಲ, 3 ಆ್ಯಪಲ್ಲಿ ಅಟ್ ಅ ಟೈಮ್ ಒಂದೇ 10 ಕಿಲೋಮೀಟ್ರ್ 15 ಕಿಲೋಮೀಟರ್ ಮಾಡ್ಬೋದು. 3 ಆ್ಯಪಲ್ಲಿ ದುಡಿಬೋದು. ಪಾರ್ಸಲ್ ಪಿಕಪ್ ತೊಗೊಂಡ್ಬಿಟ್ರೆ 3 ಆ್ಯಪಲ್ಲೂ ತಗೊಂಡ್ಬಿಟ್ಟು ನಾವು ಇವಾಗ ಇಂದ್ರನಗರ ಟು ಯಲಹಂಕಗೆ ಒಂದು ಪಾರ್ಸಲ್ ತೊಗೊಂಡೆ ಒಂದು ಆ್ಯಪಲ್ಲಿ. ಇನ್ನೊಂದು ಆ್ಯಪ್ ಆನ್ ಮಾಡಿಕೊಂಡ್ರು, ಇನ್ನೂ 2 ಆ್ಯಪ್ 3 ಆ್ಯಪ್ ಆನ್ ಮಾಡಿದರೆ 3 ಆ್ಯಪೂ 3 ಆರ್ಡ್ರ್ ನಮಗೆ ಇಂದ್ರನಗರ ಟು ಯಲಹಂಕ ಬಿತ್ತು ಅಂದರೆ ನಮಗೆ ಕೈಗೆ ಎಷ್ಟು ಸಿಗುತ್ತೆ ಗೊತ್ತಾಣ? 500-600 ರೂಪಾಯಿ ಒಂದೇ ರೌಂಡಿಗೆ ಸಿಗುತ್ತೆ. ಆದರೆ ಈ ಟೂ ವೀಲರ್ ಟ್ಯಾಕ್ಸಿನಲ್ಲಿ ಪ್ಯಾಸೆಂಜರ್ನ ಹಿಂದ್ಗಡೆ ಕುಂದಿಸ್ಕೊಂಡ್ಬಿಟ್ರೆ ನಮಗೆ ಬೇರೆ ಆ್ಯಪ್ಗಳಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಒಂದೇ ಆ್ಯಪಲ್ಲೇ ಕೆಲಸ ಮಾಡಬೇಕು ಹುಡುಗರು. ಇಂದ್ರನಗರ ಟು ಯಲಹಂಕಗೆ ಹೋದರೆ 20-25 ಕಿಲೋಮೀಟ್ರ್ ಆಗುತ್ತೆ, 250 ರೂಪಾಯಿ ಸಿಗುತ್ತೆ ಅಷ್ಟೇ. ಬಟ್ 3 ಆ್ಯಪಲ್ಲಿ ನಾವು ಪಾರ್ಸಲ್ ತಗೊಂಡು ಹೋದರೆ 600-700 ರೂಪಾಯಿ ದುಡ್ಡು ಸಿಗುತ್ತೆ. 250 ರೂಪಾಯಲ್ಲಿ 600-700 ರೂಪಾಯಿ ದುಡ್ಡಲ್ಲಿ. ಹಾಗಾಗಿ ಇವತ್ತು ಆಟೋದವರು ಮತ್ತೆ ಟೂ ವೀಲರ್ ಟ್ಯಾಕ್ಸಿ ಓಪನ್ ಆಗಿದೆ. ಇದು ಯಾವ ಥರ ನೀವು ಇದನ್ನು ಫೇಸ್ ಮಾಡ್ತೀರ ಗೊತ್ತಿಲ್ಲ, ಬಟ್ಟು ಕಾನೂನು ಏನು ಹೇಳುತ್ತೆ ಅದನ್ನು ಕೇಳಬೇಕಾಗುತ್ತೆ. ಇಂದಿನಿಂದ ಮತ್ತೆ ಟೂ ವೀಲರ್ ಟ್ಯಾಕ್ಸಿ ಓಪನ್ ಆಗಿದೆ. ನಾನು ಹೇಳಿದ್ದೀನಲ್ವಾ, ಆಟೋದವರು ನಿಮ್ಮನ್ನೇನಿದ್ರು ಓಟಿಗೋಸ್ಕರ ಉಪಯೋಗಿಸ್ಕೊಂತಾರೆ. ಅಷ್ಟೇ, ಇನ್ನೇನಿಲ್ಲ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಕಡೆಗೆ ಲೀಗಲ್ಲು ರ್ಯಾಪಿಡೋ ಅನ್ನುವಂಥದ್ದು ಲೀಗಲ್ ಆಗಿತ್ತು. ಇರಲಿ, ನಮ್ಮ ಅನುಭವದ ಪ್ರಕಾರ ಹೇಳಬೇಕಂದ್ರೆ ಟೂ ವೀಲರ್ ಟ್ಯಾಕ್ಸಿ, ಆಟೋ ಟ್ಯಾಕ್ಸಿ, ಕಾರ್ ಟ್ಯಾಕ್ಸಿ ಎಲ್ಲ ಟ್ಯಾಕ್ಸಿಗಳಿಗೂ ಬೇಜಾರು ಕೆಲಸ ಸಿಗುತ್ತೆ ರೀ, ಬೇಜಾರು ಬುಕ್ಕಿಂಗ್ ಆಗ್ತವೆ. ಏನಪ್ಪ ಅಂತಂದರೆ ಈ ವಿತೌಟು ಆನ್ಲೈನ್ ಬುಕ್ಕಿಂಗ್ ಆ್ಯಪಿಂದ ಕೆಲಸ ಮಾಡಿದ್ರೆ ಕಷ್ಟ ಆಗಿಬಿಡ್ತೈತೆ. ಆನ್ಲೈನ್ ಬುಕ್ಕಿಂಗಿಂದ ಮಾಡೋರಿಗೆ ಏನು ಕಷ್ಟ ಆಗೋದಿಲ್ಲ, ಅವ್ರು ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವತ್ತೆಲ್ಲರೂ ಟೂ ವೀಲರ್ ಟ್ಯಾಕ್ಸಿ ಇರೋರು ಆಟೋದವರು ಭಾಳ ರ್ಯಾಪಿಡಾಗಿ ಹೊಂದ್ಕೊತಾ ಇದ್ದಾರೆ. ಎಲ್ಲರೂ ಒಂದು ಅಣ್ಣ ತಮ್ಮಗಳಾಗಿ ಎಲ್ಲರೂ ಹೋಗೋಣ, ಸಾಗೋಣ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸೋದಕ್ಕೆ ಕಡೆಗೆ TSAM ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಮ್ಮನ್ನು ಸ್ವಲ್ಪ ಬೆಳೆಸ್ರಿ ಆಯಿತಾ. ನಾನು ಹೇಳಿದ್ದೀನಲ್ಲ, ಈಗ ಆಲ್ರೆಡಿ ಹುಡುಗರು 2 ಆ್ಯಪಲ್ಲಿ ಅಟ್ ಅ ಟೈಮ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಪ್ಯಾಸೆಂಜರ್ ಹಾಕಿ ಹೋಗೋಕೆ ಯಾರು ಇಷ್ಟಪಡಲ್ಲ, ಇನ್ಕ್ಲೂಡಿಂಗ್ ಮೀ ಅಂತ ಹೇಳ್ತಾ ಇವತ್ತು ನೋಡಿ ಮುಗಿಸ್ತೀನಿ. ನಮಸ್ಕಾರ ಕಣ್ರಿ. ನಾನು ಯೂಟ್ಯೂಬ್ ರ್ಯಾಪಿಡ್ ಆನ್ ಮಾಡಬೇಕು ಗೊತ್ತಾಯಿತು, ಅದು ಬುಕ್ಕಿಂಗ್ ಆಗ್ತಾಯಿದ್ದಾವೆ ಇವತ್ತಿಂದ ಆಲ್ರೆಡಿ. ಅದಕ್ಕೆ ನಾನು ಇಮಿಡಿಯೇಟ್ಲಿ ನನ್ನ ಚಾನಲಲ್ಲಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮಾಹಿತಿಯನ್ನು ರಾಜ್ಯ ಜನತೆಗೆ ಹಂಚ್ಕೊಳ್ಬೇಕಂತ ನಾನು ಈ ವಿಡಿಯೋ ಮುಖಾಂತರ ಈಗೇನೆ ಸ್ಟಾರ್ಟ್ ಮಾಡಿ ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಕಣ್ಣಿಗೆ. ನಮಸ್ಕಾರ.